ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೆಬಿ ನ್ಯೂಸ್. ನಮ್ಮ ಬೀದರ್ನಲ್ಲಿ ನಿನ್ನೆ ನಡೆದ ಘಟನೆ ಅತ್ಯಂತ ಕ್ರೂರವಾಗಿ ಮರ್ಡರ್ ಮಾಡಲಾಗಿದೆ. 93 ಲಕ್ಷ ದೋಚಿಕೊಂಡು ಹೋಗಿದ್ದಾರೆ ದರೋಡೆಕೋರರು. ಎಸ್ಬಿಐ ಬ್ಯಾಂಕ್ ಮುಂದೆ ಎಟಿಎಂಗೆ ಹಣ ಹಾಕಲು ಬಂದ ಎಸ್ಬಿಐ ಇಬ್ಬರ ಸಿಬ್ಬಂದಿಗಳ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ 3 ಗುಂಡನ್ನು ಹರಿಸಿ ಸ್ಥಳದಲ್ಲೇ ಹೊಡೆದಿದ್ದಾರೆ. ಇನ್ನೊಬ್ಬರಿಗೆ ಗಾಯವಾಗಿದೆ. 93 ಲಕ್ಷ ದೋಚಿಕೊಂಡು ಹೋಗಿದ್ದಾರೆ. ಡಿಸಿ ಆಫೀಸ್, ಡಿಸ್ಟ್ರಿಕ್ಟ್ ಪೋಸ್ಟ್, ಇಷ್ಟೊಂದು ಪೊಲೀಸರ ವ್ಯವಸ್ಥೆ ಇದ್ದಲ್ಲೇ ಈ ರೀತಿ ಆಗಿದೆ ಎಂದರೆ ಇನ್ನು ಸಾಮಾನ್ಯ ಸ್ಥಳದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಘಟನೆಗಳು ತುಂಬಾನೇ ನಡೆಯುತ್ತಿದೆ. ಅದಕ್ಕೆ ಜಿಲ್ಲಾ ಆಡಳಿತ ಕಡಿವಾಣ ಹಾಕಲೇಬೇಕು. ಇಲ್ಲವಾದರೆ ಜನಸಾಮಾನ್ಯರಿಗೆ ರಕ್ಷಣೆ ಸಿಗುವುದಿಲ್ಲ. ಕೊಲೆ ಮಾಡಿ ದರೋಡೆ ಮಾಡಿದ ಕಳ್ಳರನ್ನು ಇಂದು ಬೆಳಗ್ಗೆ ಹೈದರಾಬಾದ್ನಲ್ಲಿ ಬಂಧನ ಮಾಡಿದ್ದಾರೆ ನಮ್ಮ ಬೀದರ್ ಪೊಲೀಸರು. ನಮ್ಮ ಬೀದರ್ ಪೊಲೀಸರ ಗತ್ತು ಇಡೀ ದೇಶಕ್ಕೆ ಗೊತ್ತಾಯಿತು. ಇವತ್ತು ನೋಡ್ತಾ ಇರಿ ಕೆಬಿ ನ್ಯೂಸ್. ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ. ಸಂಪುಟದ ಸಭೆಯಲ್ಲಿದ್ದೆ. ನನಗೆ ಮಾಹಿತಿ ಸಿಕ್ಕ ತಕ್ಷಣ ಅವರಿಗೆ ಎಡಿಜಿ ಅದಾದ್ಮೇಲೆ ನೇರವಾಗಿ ನಾನು ಹೈದರಾಬಾದ್ಗೆ ಬಂದು ರಾತ್ರಿ 11 ಗಂಟೆಗೆ ತೀವ್ರವಾಗಿ ರಕ್ತಸ್ರಾವವಾಗಿದ್ದು ಕೇರ್ ಆಸ್ಪತ್ರೆಯಲ್ಲಿ ಅವರ ಪರಿವಾರದವರಿಗೆ ಭೇಟಿಯಾಗಿ, ಹಿರಿಯ ವೈದ್ಯರಿಗೆ ಭೇಟಿಯಾಗಿ ಇವತ್ತು ಅವ್ರು ಬೇಗ ಗುಣಮುಖರಾಗಬೇಕು ಅನ್ನುವಂಥದ್ದು ಮತ್ತು ಅವ್ರಿಗೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳ ತೊಂದರೆ ಇರಬಾರ್ದು, ಇದ್ರೆ ಸರ್ಕಾರ ಸಂಪೂರ್ಣವಾಗಿ ನಾವೆಲ್ಲ ಕೂಡಿ ಭರಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಯಾರು ಇವತ್ತಿದ್ದ